20, 21, 21, 22 ಆ ಸಾಲಲ್ಲಿ ಆಗಿರುವಂತಹ ವಾಲ್ಮೀಕಿ ಭವನಗಳಿಗೆ ಕೇವಲ 25% ಹಿಂದಿನ ಸರ್ಕಾರ ಕೊಟ್ಟಿದೆ. ಅಷ್ಟಕ್ಕೆ ಕನ್ಸ್ಟ್ರಕ್ಷನ್ ಮುಗಿದಿದೆ. ಈ ಸರ್ಕಾರ ಬಂದ ಮೇಲೆ 3 ವರ್ಷ ಆಗಿದೆ, 1 ರೂಪಾಯಿ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ತಾವು ಉತ್ತರ ಕೊಟ್ಟಿರೋದ್ರಲ್ಲಿ ಎಷ್ಟು ಹಗುರವಾಗಿದೆ ಅಂತಂದ್ರೆ, ಸದರಿ ವಿಧಾನಸಭಾ ಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯ ಭವನ ಮಂಜೂರಾತಿ ಕೋರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಪ್ರಸ್ತಾವನೆ ಸ್ವೀಕೃತವಾದಲ್ಲಿ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಪರಿಶೀಲಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, 25% ಹಣ ಬಿಡುಗಡೆ ಆಗಿದೆ. ಇನ್ನ 75% ಹಣ ಬಿಡುಗಡೆ ಆಗೋದಕ್ಕೆ 3 ವರ್ಷ ಸಮಯ ಆಗಿದೆ. ವಾಲ್ಮೀಕಿ ಹಗರಣ ಆಗಿರಬಹುದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಹಗರಣದ ಹಣ ಕೂಡ ರಿಕವರಿ ಮಾಡಿದೀವಿ ಅಂತ ಹೇಳಿ ಸದನದಲ್ಲಿ ಹೇಳಿದಾರಲ್ಲ. ಹಾಗಿದ್ದಾಗ ಇದಕ್ಕೆ ಕೇವಲ 2 ಕೋಟಿ ಅಮೌಂಟ್ 10 ವಾಲ್ಮೀಕಿ ಭವನಗಳಿಗೆ 3 ವರ್ಷ ಆಗಿದೆ ಸಚಿವರೇ, ಇದುವರೆಗೂ ಕೂಡ 1 ರೂಪಾಯಿ ಕೂಡ ಹಣ ಬಿಡುಗಡೆ ಆಗಿಲ್ಲ. ಅಧಿಕಾರಿಗಳು ಪದೇ ಪದೇ ಹಣ. ಒಂದ್ ನಿಮಿಷ, ಬಹಳ ಸ್ಪಷ್ಟವಾಗಿ 1, 2, 3, 4, 5, 6, 7, 8 ಕಡೆ ನಾವು ಕೊಟ್ಟಿದ್ದೀವಿ. 10 ಕಡೆ ಅದೇ 2. ಸೊ ಟೋಟಲಿ ಬಿಡುಗಡೆ 246ರಲ್ಲಿ 216 ಬಿಡುಗಡೆ ಆಗಿದೆ. ಈಗ ತಾವು ಯಾವ್ದು ಆಗ್ತಾ ಇದ್ದೀರಿ? ನಾನು ವಾಲ್ಮೀಕಿ ಭವನಗಳು, ಹೌದು, ಅದೇ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ 10 ವಾಲ್ಮೀಕಿ ಭವನಗಳಿಗೆ ಟೋಟಲ್ ಅಮೌಂಟ್ ನಿಮಗೆ ಇಲ್ಲ ಸರ್. 2 ಕೋಟಿ ಹಣ ಬಿಡುಗಡೆ. ಪ್ರಶ್ನೆ ಏನಿದೆ, 2023, 24ರಿಂದ 24, 25ವರೆಗೆ ಮಂಜೂರಾದ ವಾಲ್ಮೀಕಿ ಭವನ ಬಗ್ಗೆ ಕೇಳಿದ್ದೇನೆ. ಯಾವುದು ಮಂಜೂರಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೀವಿ. ಆದ್ರೆ ಏನಾದ್ರು ಪ್ರಸ್ತಾವನೆಗಳು ಬಂದ್ರೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ. ಮತ್ತೆ ಯಾವ್ದು ಇಲ್ಲಿ ಕಳೆದ 10 ವರ್ಷದಲ್ಲಿ ಯಾವ್ದು ಕೊಟ್ಟಿದೀವಿ ಅಂತಾನು ಕೂಡ ಹೇಳಿದೀವಿ. ಬಟ್ ಇಲ್ಲಿ 2 ಕೋಟಿ ವೆಚ್ಚದಲ್ಲಿ ತಾವು 8 ಕೋಟಿ ಅಲ್ಲ, ಅವ್ರು ಕೇಳ್ತದೆ 2 ಕೋಟಿ ಬೇಕಾಗಿರೋದು. ಈಗ ಬಾಕಿ ಕಂಪ್ಲೀಟ್ ಮಾಡ್ಲಿಕ್ಕೆ ಬಾಕಿ ಇರುವ ಅನುದಾನ ಮಾಡಿ ಅಂತ ಹೇಳಿ. ಆಯ್ತು ಅಧ್ಯಕ್ಷ, ಅದನ್ನ ಯಾವ್ದಿದೆ ಅಂತ ನಾನು ಇಲ್ಲಿ ಮಾಹಿತಿ ಇಲ್ಲ, ನೀವು ಕೊಟ್ರೆ ಅದು ನನ್ನ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೊಡಿ. ತಾವೊಂದು ಕಮಿಟ್ಮೆಂಟ್ ಕೊಡಿ ನನಗೆ, ಡೀಟೇಲ್ಸ್ ನಾನು ನಿಮಗೆ. ಇಲ್ಲ, ಈಗ ಸರ್ಕಾರ ಪ್ರಾರಂಭ ಮಾಡಿದೆ ಅಂದ್ರೆ ಮುಗಿಸೋ ಜವಾಬ್ದಾರಿನೂ ನಮ್ದೇ ಅಲ್ವಾ? ಅಲ್ಲ, 2020, 21, 22ಕ್ಕೆ ನಿಮಗೆ 25% ಹಿಂದಿನ ಸರ್ಕಾರ ಕೊಟ್ಟಿದೆ. ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು 2 ಕೋಟಿ ರಿಲೀಸ್ ಮಾಡಿದ್ರೆ ಬೇಕು ಅದು ನಾವು ಮಾಡ್ಕೊಡ್ತೀವಿ. ಇನ್ನು 2 crores ರಿಲೀಸ್ ಮಾಡಿದ್ರೆ 10 ಭವನಗಳು ಪೂರ್ತಿ ಆಗುತ್ತೆ. ಡನ್ ಸರ್. ಅದೇನ್ ಯಾವ್ದು ಅರ್ಧಕ್ಕೆ ನಿಂತಿವೆ ಅದು ಮಾಡ್ಕೊಡೋದು. ಒಂದು ಟೈಮ್ ಬೌಂಡ್ ಆದ್ರೂ ಹೇಳ್ಬೇಡಿ, 3 ವರ್ಷ ಆಗಿದೆ. ಆಯ್ತು, ಇಲ್ಲ ನಾನೇ ವೈಯಕ್ತಿಕವಾಗಿ ನಾನೇ ತಗೊಂಡು ಹೋಗ್ತೀನಿ ಸರ್ ಮಾನ್ಯ ಮುಖ್ಯಮಂತ್ರಿ. ಚಂದ್ರನ್ ರೆಡ್ಡಿ ಅವರ ರಾಜ್ಯದಲ್ಲಿ ಟೈಮ್ ಬೌಂಡ್ ಇಲ್ಲ.